ಸ್ಪೆಷಲ್ ಆಗಿ ಈಗ ಮಕ್ಕಳು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ತಲೆನೋವು ಒಂದು ಜಾಸ್ತಿ ಬರುತ್ತೆ. ಸೊ ಅದೂನು ಏನಾದ್ರು ಕಾರಣ ಆಗುತ್ತಾ ಅಥವಾ ಕಂಟಿನ್ಯೂಸ್ ಬುಕ್ ಓದೋದೇ ಒಂದು ಪ್ರಾಬ್ಲಮ್ ಆಗಿ ಕಂಡು ಬರುತ್ತಾ ಅಂತ? ಸೊ ಏನಾಗುತ್ತೆ ಅಂದರೆ, ಈಗ ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಬರೀ ಅದೇ ದೂರದ್ದು ಸ್ಪಾಸಮ್ ಆಗ್ಬಿಟ್ಟು ದೂರದ್ದು ಕಾಣೋದು ಅಥವಾ ಡ್ರೈ ಐ ಅಷ್ಟೇ ಸಮಸ್ಯೆ ಅಲ್ಲ. ಸ್ವಲ್ಪ ಏನಾದರೂ ಪವರ್ ಇದ್ದು ಅವರು ಹಾಕೋತಾ ಇಲ್ಲ ಗ್ಲಾಸಸ್ ಅಂದ್ರೆ ಏನಾಗುತ್ತೆ, ಕಣ್ಣಿಗೆ ಸ್ಟ್ರೇನ್ ಆಗುತ್ತೆ. ಅದು ಯೂಶಲಿ ಬೇರೆ ಟೈಮಲ್ಲಿ ಗೊತ್ತಾಗೋದಿಲ್ಲ, ಅಂದ್ರೆ ಅವ್ರು ಅಷ್ಟು ಕಷ್ಟ ಪಡೋದಿಲ್ಲ. ಅಂದ್ರೆ ಮೊದಲೇ ಕನ್ನಡಕ ಬೇಕಿರೋದನ್ನ ಹಾಕೋತಾ ಇಲ್ಲ, ಅದಲ್ದಲ್ಲೇ ಕಣ್ಣಿಗೆ ಎಕ್ಸ್ಟ್ರಾ ಎಫರ್ಟ್ ಕೊಡ್ತಾ ಇದ್ದೀರಾ ನೀವು ತುಂಬಾ ಹತ್ರದ ನೋಡಿ. ಆಗ ಏನಾಗುತ್ತೆ, ಯಾರು ಕನ್ನಡಕ ಹಾಕ್ತಾ ಇಲ್ಲ ಅಥವಾ ಬೇರೆ ಏನಾದರೂ ಫೋಕಸಿಂಗ್ ಪ್ರಾಬ್ಲಮ್ ಆಲ್ರೆಡಿ ಇದೆ, ಅವರಿಗೆ ಈ ಟೈಮಲ್ಲಿ ಇನ್ನೂ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದು ತಲೆನೋವು ಇರ್ಬೋದು, ಇಲ್ಲ ಐ ಬ್ರೋ ಏಕ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಹುಬ್ಬು ನೋವು ಬರೋಕ್ ಶುರು ಆಗ್ಬೋದು. ಕಣ್ಣಿನ ಸುತ್ತಮುತ್ತ ಎಲ್ಲ ಒಂದು ಅರ್ಧ ಗಂಟೆ 1 hour ಓದ್ತಿದ್ದಂಗೆನೆ ಶುರು ಆಗುತ್ತೆ. ಕಣ್ಣಲ್ಲಿ ನೀರು ಬರೋದು, ಕಣ್ಣು ಸ್ಟ್ರೇನ್ ಆಗಿ ತಲೆನೋವು ಬರೋದು, ಕಣ್ಣೋವು ಬರೋದು, ಈ ರೀತಿ ಎಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಇದನ್ನ ನಾವು ಆಸ್ಥಿನೋಪಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಬರೀ ದೂರದ ದೃಷ್ಟಿ ರಿಲೇಟೆಡ್ ಅಲ್ಲ, ಬಟ್ ಬೇರೆ ತರಹದ ಸಮಸ್ಯೆಗಳು. ಯಾರಿಗೆ ಕನ್ನಡಕ ಇದೆ ಆದರೂ ಹಾಕೋತಾ ಇಲ್ಲ ಅಥವಾ ಕಣ್ಣಿಗೆ ಎಕ್ಸ್ಟ್ರಾ ಸ್ಟ್ರೈನ್ ಆಗ್ತಿದೆ, ಅವರು ನಿರಂತರವಾಗಿ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ಕಣ್ಣಿಂದು, ಆವಾಗ ಈ ರೀತಿ ಸಮಸ್ಯೆಗಳು ಕಂಡು ಬರುತ್ತೆ. ತಲೆನೋವಿಗೆ ನಾನು ಇನ್ನೊಂದು ಏನು ಕಾರಣ ಇರ್ಬೋದು ಅಂದರೆ, ತಲೆನೋವು ಯಾಕೆ ಬರ್ಬೋದು, ಒಂದು ಟೆನ್ಷನ್ ಹೆಡೇಕ್ ಅಂತ ಹೇಳ್ತೀವಿ. ದಟ್ ಈಸ್ ದ ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ಹೆಡೇಕ್. ಅಂದರೆ ಮಕ್ಕಳಿಗೆ ಏನಾಗುತ್ತೆ, ಎಕ್ಸಾಮ್ ಅಂತಿದ್ದಂಗೆ ಒಳಗಿಂದ ಸ್ವಲ್ಪ ಭಯ ಇರುತ್ತೆ, ಟೆನ್ಷನ್ ಇರುತ್ತೆ, ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಚೆನ್ನಾಗಿ ಮಾಡಲೇಬೇಕು. ಪೇರೆಂಟ್ಸೂ ಹೇಳಿರ್ತಾರೆ, ಟೀಚರ್ಸೂ ಹೇಳಿರ್ತಾರೆ, ಚೆನ್ನಾಗಿ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡಲೇಬೇಕು, ಈ ರೀತಿ ಎಲ್ಲ ಇರುತ್ತೆ. ಸೊ ಹಾಗಾಗಿ ಒಂದು ಟೆನ್ಷನ್ಗೆ ಹೆಡೇಕ್ ಬರ್ಬೋದು. ಇಲ್ಲ ನಾನು ಹೇಳ್ದಂತೆ ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಕಣ್ಣಿನ ಮಸಲ್ ಸ್ಪಾಸಮ್ ಆಗಿ ಹೆಡೇಕ್ ಬರ್ಬೋದು. ಅಥವಾ ರಾತ್ರಿ ಇಡೀ ನಿದ್ದೆಗೆಟ್ಬಿಡ್ತಾರೆ. ಒಂದೊಂದ್ಸರಿ ಏನಾಗುತ್ತೆ, ಮಕ್ಕಳಿಗೆ ಸಿಲೆಬಸ್ ಜಾಸ್ತಿ ಇದೆ, ಕವರ್ ಮಾಡೋಕ್ಕೆ ಟೈಮ್ ಕಡಿಮೆ ಇದೆ ಅಂದಾಗ ರಾತ್ರಿ ಇಡೀ ಓದ್ಬಿಡೋದು, ಈ ರೀತಿ ಮಾಡ್ತಾರೆ. ನಿದ್ದೆಗಟ್ಟಾಗಲೂ ಕೂಡ ತಲೆನೋವು ಬರೋವಂಥ ಚಾನ್ಸಸ್ ಇರುತ್ತೆ. ನಿದ್ದೆ ಅಂತೂ ಯಾವತ್ತೂ ಕಳ್ಕೋಬಾರ್ದು, ಏಕೆಂದರೆ ನಾವು ನಿದ್ದೆ ಬಹಳ ಮುಖ್ಯ. ನಾವು ನಿದ್ದೆ ಮಾಡಿದಾಗ್ಲೇನೆ ನಮಗೆ ನಾವು ಓದಿದ್ದೆಲ್ಲನೂ ನಮ್ಮ ನಿದ್ದೆಯಲ್ಲಿ ಏನೇನಾಗುತ್ತೆ ಅಂತ ನಾನು ಫಸ್ಟ್ ಹೇಳ್ತೀನಿ. ಬಹಳ ಮುಖ್ಯ. ಹೇಗೆ ನಮಗೆ ಆಹಾರ, ನೀರು, ಆಕ್ಸಿಜನ್ ಮುಖ್ಯನೋ, ನಿದ್ದೆನೂ ಬಹಳ ಮುಖ್ಯ. ಬರೀ ಮನುಷ್ಯರಿಗೆಲ್ಲ, ಎಲ್ಲ ಪ್ರಾಣಿಗಳಿಗೂ ಬಹಳ ಮುಖ್ಯ. ಸೊ ನಿದ್ದೆ ಮಾಡಿದಾಗ ಏನಾಗುತ್ತೆ, ನಮ್ಮ ಇಡೀ ದಿನದಲ್ಲಿ ನಮ್ಮ ಬ್ರೈನಲ್ಲಿ ಏನು ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಇರುತ್ತೆ ಅದನ್ನು ರಿಮೂವ್ ಮಾಡುವಂಥ ಪ್ರಾಸೆಸ್ ಇರೋದಿಲ್ಲ, ರಿಯಲ್ ಟೈಮಲ್ಲಿ ಇರೋದಿಲ್ಲ. ನಿದ್ದೆ ಮಾಡಿದಾಗ ಆ ಪ್ರಾಸೆಸ್ ಆಗುತ್ತೆ. ಸೊ ಇದೊಂದು ಸ್ಕ್ಯಾವೆಂಜಿಂಗ್ ಮೆಕ್ಯಾನಿಸಮ್. ಅಂದರೆ ಏನು ಡರ್ಟ್ ಎಲ್ಲ ಇರುತ್ತೆ, ಏನು ಬೇಡದೇ ಇರೋ ಅಂಶಗಳಿರುತ್ತೆ, ಅದನ್ನೆಲ್ಲ ತೆಗೆಯೋದು ನಮ್ಮ ನಿದ್ದೆ ಮಾಡೋ ಟೈಮಲ್ಲಿಂದ. ಬೇಕಿರೋ ಅಂಶಗಳನ್ನ ಲಾಂಗ್ ಟರ್ಮ್ ಮೆಮೊರಿಗೆ ಕಳಿಸುತ್ತೆ, ಬೇಡದೇ ಇರೋ ಮಾಹಿತಿಗಳನ್ನ ತೆಗೆದು ಹಾಕ್ಬಿಡುತ್ತೆ, ಡಸ್ಟ್ಬಿನ್ನಿಗೆ ಹಾಕ್ಬಿಡುತ್ತೆ. ಸೊ ನಿದ್ದೆ ಬಹಳ ಮುಖ್ಯ. ನಿದ್ದೆ ಮಾಡಿದಾಗಲೇ ನಿಮಗೆ ನೆಕ್ಸ್ಟ್ ಡೇ ನೀವು ಹೋಗಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ, ಚೆನ್ನಾಗಿ ಫೋಕಸ್ ಮಾಡಿ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ. ಓಕೆ.